ಜಾಸ್ತಿ ಮಾತಾಡ್ತಾ ಇದೀಯಾ. ನಮ್ಮಪ್ಪ ಅಲ್ವಾ? ತ್ರಿಶೂಲು ದಿಗ್ವಿಜಯ್ ಮಗನ? ಹಾಗಿದ್ರೆ ನಮ್ಮಪ್ಪ ನಂದೀಶ್ ಅಂಕಲ್ಲ. ಅರ್ಸನ್ನ ಆಳ್ನ ಅರ್ಸ ಮಾಡಕ್ ಹೊರಟಿದ್ಯಾ? ಹೌದು ಹೌದು, ನಿನ್ನ ಜನ್ಮ ರಹಸ್ಯದ ಪ್ರಕಾರ ನೀನು ಅರಸ ಅಲ್ಲ, ಆಳು. ಏ ಮುದ್ಕೆ, ಏನೇನೋ ಮಾತಾಡ್ತಾ ಇದೆಯಾ ನಿನ್ನ? ಮೊಮ್ಮಗನೇ, ನನ್ನ ಕ್ಷಮಿಸಿಬಿಡು. ನಿನ್ನನ್ನು ತಡೆದೆ ಬೇರೆ ದಾರಿನೇ ಇಲ್ಲ. ನನ್ನ ಮಾತು ಕೇಳು. ನಿನ್ನ ಒಳ್ಳೆದಕ್ಕೆ ಹೇಳ್ತಿದ್ದೀನಿ. ನೀನು ಬೆಳೆದಿರುವ ಜಾಗನೇ ಬೇರೆ, ನಿನ್ ಜನ್ಮ ರಹಸ್ಯನೇ ಬೇರೆ. ನೀನ್ ಆ ಮನೆಯಲ್ಲಿ ತೊರೆಯಾಗಿ ಹುಟ್ಟಲಿಲ್ಲ, ಆಳಿನ ಮಗನಾಗಿ ಹುಟ್ಟಿದೆ. ನಿನ್ನ ಆ ಮನೆಗೆ ದೊರೆಯನ್ನಾಗಿ ಮಾಡಿದ್ದು ನಾನು. ನೀನು ನನ್ನ ಮೊಮ್ಮಗ, ನನ್ನ ಮಗನ ಮಗ. ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ವಲ್ಲ ನಿನಗೆ? ಬಾ, ಸಾಕ್ಷಿ ಸಮೇತ ಸತ್ಯ ಸಾಬೀತು ಮಾಡಿ ತೋರಿಸ್ತೀನಿ. ಬಾ ನನ್ನ ಜೊತೆ. ಹೆದರ್ಬೇಡ ಕಂದ, ನಾನು ನಿನಗೇನು ಮಾಡಲ್ಲ. ಬಾ ನನ್ನ ಜೊತೆ. ಬಾ ಕಂದ. ನೋಡು, ಇದೇ ನಿನ್ನ ಅಜ್ಜಿಯ ಬಿಡಾರ. ನಿನಗೆ ಒಳ್ಳೇದು ಮಾಡೋದಕ್ಕೆ, ನಿನ್ನ ಭವಿಷ್ಯ ಉಜ್ವಲಗೊಳಿಸೋದಕ್ಕೆ, ನನ್ನ ಎಲ್ಲಾ ಶಕ್ತಿಗಳನ್ನ ಪ್ರಯೋಗ ಮಾಡೋದಕ್ಕೆ ನಿರ್ಮಿಸಿರುವ ಪೀಠ ಇದು. ಬಾ. ಹೆದರ್ಬೇಡ ಕಂದ, ಇದೆಲ್ಲ ಮಾಡ್ತಿರೋದು ನಿನ್ನ ಒಳ್ಳೇದಕ್ಕೆ. ನನ್ನನ್ನು ನಂಬು. ನೀ ಸಾಕ್ಷಿ ಕೊಡೋವರೆಗೂ ನಾನು ನಿನ್ನ ನಂಬೋದಿಲ್ಲ. ನೀ ಸುಳ್ಳು ಹೇಳಿ ಮೋಸ ಮಾಡ್ತೀನಿ ಅಂತ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ ನನಗೆ. ನಿನಗೆ ನಂಬಿಕೆ ಬರಬೇಕು ತಾನೆ? ಸರಿ, ಈಗಲೇ ಸಾಕ್ಷಿ ತೋರಿಸ್ತೇನೆ. ಕಂದ, ಈಗ ನಂಬಿಕೆ ಬಂತು ತಾನೆ? ನಾನು ಹೇಳಿದ್ದು ಸತ್ಯ ಅಂತ. ನಿನ್ನ ಶ್ರೀಮಂತರ ಮನೆಯಲ್ಲಿ ಬೆಳೆಯೋ ಹಾಗೆ ಮಾಡಿದ್ದೆ ನಾನು. ಯಾಕೆ ಹಾಗೆ ಮಾಡಿದೆ? ನನ್ನ ಮೊಮ್ಮಗ ಬಡತನದಲ್ಲಿ ಬೇಯಬಾರ್ದು, ಯಾರು ಮುಂದೆ ತಲೆ ತಗ್ಗಿಸಬಾರ್ದು ಅಂತ ನಿನ್ನ ದಿಗ್ವಿಜಯನ ಮನೆಯಲ್ಲಿ ಬೆಳೆಯೋ ಹಾಗೆ ಮಾಡಿದೆ. ನೀನಿವತ್ತು ಮಾಡ್ತಾ ಇರೋ ಜೀವನ, ನಿನ್ನಲ್ಲಿರುವ ಶ್ರೀಮಂತಿಕೆ ಯಾವುದು ನಿನ್ನದಲ್ಲ. ಅಷ್ಟೇ ಅಲ್ಲ, ಶಿವಾನಿ ಕೂಡ ನಿನ್ನವಳಲ್ಲ. ಶಿವಾನಿ ನ್ಯಾಯವಾಗಿ ಸೇರ್ಬೇಕಾಗಿರೋದು ತ್ರಿಶೂಲ್ಗೆ. ತ್ರಿಶೂಲ್ನಿಂದ ನಿನ್ನ ಜೀವನ ನಾಶ ಆಗುತ್ತೆ, ನಿನ್ನ ಬದುಕು ಹಾಳಾಗುತ್ತೆ. ನೀನು ದಿಗ್ವಿಜಯನ ಮಗ ಅಲ್ಲ ಅಂತ ಗೊತ್ತಾದ್ರೆ ನಿನ್ನಲ್ಲಿರುವ ಶ್ರೀಮಂತಿಕೆ ದೂರ ಆಗುತ್ತೆ. ನನ್ನ ಕೈಯಿಂದ ಇದು ಅರಿಸ್ಕೊಳಕ್ಕಾಗಲ್ಲ. ಬಿಟ್ಬಿಡು ನನ್ನ, ದಯವಿಟ್ಟು ಬಿಟ್ಬಿಡು. ಹೋಗು ಮೊಮ್ಮಗನೇ, ಹೋಗು. ಈ ಆಘಾತದಿಂದ ಹೊರಬರಲು ನಿನಗೆ ಸಮಯ ಬೇಕು. ಆಮೇಲೆ ನಿನಗೆ ಎಲ್ಲ ಅರ್ಥವಾಗುತ್ತೆ. ಅರ್ಥ ಆದ ಮೇಲೆ ನಿನ್ನ ಹೃದಯದಲ್ಲಿ ಕೋಪದ ಜ್ವಾಲೆ ಉಕ್ಕುತ್ತೆ. ಅದನ್ನೆಲ್ಲ ಉಳಿಸ್ಕೊಳ್ಬೇಕು ಅನ್ನೋ ರೋಷ ಉಕ್ಕುತ್ತೆ. ಆಮೇಲೆ ನೀನು ನನ್ನ ಮಾತನ್ನ ಕೇಳ್ತೀಯ.
ತ್ರಿಶೂಲನ ವಿರುದ್ಧ ಹೋರಾಡಲು ಸಿದ್ಧನಾಗ್ತೀಯ. ದೇವ್ರೆ, ನನ್ನ ಆದಿಶೇಷ ಯಾರು ಅನ್ನೋದನ್ನ ತೋರ್ಸಿದ್ಯಾ, ಆದ್ರೆ ಅವ್ನ್ಗೆ ಹಳೇದ್ ಯಾವ್ದು ನೆನಪಿಲ್ದಿರೋ ಹಾಗೆ ಯಾಕೆ ಮಾಡಿದ್ಯಾ? ಕಳೆದ ಜನ್ಮದ ನೆನಪುಗಳು ಬರ್ದೆ ನಾನು ಅವನ್ನ ಸೇರೋದಕ್ಕಾಗಲ್ಲ, ನಾಗಮಣಿನ ಹುಡ್ಕೋದಕ್ಕೂ ಆಗಲ್ಲ. ನಾನು ಎಷ್ಟು ದಿನ ಅಂತ ಹೀಗೆ ಇರ್ಲಿ? ನನಗೆ ಯಾಕೆ ಈ ತರ ಮಾಡ್ತಿದ್ಯಾ ದೇವ್ರೆ? ತ್ರಿವಿಕ್ರಮ್ಗೆ ಹಳೇದೆಲ್ಲ ನೆನಪಾಗೋದು ಯಾವಾಗ? ನೀನೆಲ್ಲ ಉತ್ತರ ಕೊಡ್ತೀಯಾ? ಕಾಲನೇ ಉತ್ತರ ಕೊಡುತ್ತೆ ಅನ್ನೋ ಸೂಚನೆ ಕೊಟ್ಟು ಸುಮ್ಮನಾಗ್ತೀಯಾ? ಇಲ್ಲ, ನನ್ನ ಕೈಲಿ ಇನ್ ಕಾಯೋದಕ್ಕಾಗಲ್ಲ. ತ್ರಿವಿಕ್ರಮ್ಗೆ ಹಳೇದೆಲ್ಲ ನೆನಪಾಗೋ ಹಾಗೆ ನಾನೇನಾದ್ರೂ ಪ್ರಯತ್ನ ಪಡ್ಬೇಕು. ಅದಕ್ಕೆ ನಿನ್ನ ಆಶೀರ್ವಾದ ಬೇಕು ದೇವ್ರೆ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರೋ ನನ್ನ ಆದಿಶೇಷ ನನಗೆ ಸಿಗೋ ಹಾಗೆ ಮಾಡು. ಅವ್ನಿಗೆ ಹಳೇದೆಲ್ಲ ನೆನಪಾಗಿ ನನ್ನ ಕಣ್ಮುಂದೆ ಬರೋ ಹಾಗೆ ಮಾಡು ದೇವ್ರೆ. ಏನಿದು? ನನ್ನ ಹೃದಯ ಇಷ್ಟು ಜೋರಾಗಿ ಬಡ್ಕೋತಿದ್ಯಲ್ಲ? ಅಂದ್ರೆ ನನ್ನ ಆದಿಶೇಷ ನನ್ನನ್ನ ನೆನ್ಸ್ಕೋತಿದ್ದಾನ? ಅವತ್ತು ಇದೇ ಅನುಭವ ಆಯ್ತು, ಈಗಲೂ ಹೀಗೆ ಆಗ್ತಿದೆ ಅಂದ್ರೆ ಇದ್ರ ಅರ್ಥ ಏನು? ಇದೇನಿದು? ಎದೆ ಬಡಿತ ಇನ್ನೂ ಜೋರಾಗ್ತಿದೆಯಲ್ಲ? ಅಂದ್ರೆ ನನ್ನ ಆದಿಶೇಷ ಇಲ್ಲೋ ಎಲ್ಲೋ ಇದ್ದಾನ, ಅವನು ನನ್ನ ಹತ್ರ ಬರ್ತಿದ್ದಾನ. ಆದಿಶೇಷ, ನನ್ನ ಶಿವಾನಿ ಮನೇಲಿಲ್ಲ ಅಂತ ಅವಳನ್ನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ದೇವ್ರೆ, ಅವಳಿಗೆ ಇಲ್ಲೇ ಸಿಗೋ ಹೋಗಿ ಮಾಡಪ್ಪ. ಅವಳು ಒಂದೇ ಒಂದು ಕ್ಷಣ ಮಿಸ್ ಆದ್ರೂ ಏನೋ ಕಳ್ಕೊಂಡು ನಂಗೆ ಫೀಲ್ ಆಗತ್ತೆ. ಪ್ಲೀಸ್ ದೇವ್ರೆ, ಅವಳು ನಂಗೆ ಸಿಗೋ ಹಾಗೆ ಮಾಡು. ಮೊದಲನೇ ಬಾರಿಗೆ ಬಂದೆ ಹೃದಯದ ಊರಿಗೆ, ಇಳಿದೆ ಮನಸ್ಸಿನ ಬೀದಿಗೆ, ನೀನ್ಯಾರು? ನಮ್ಮ ಮೊದಲನೇ ಭೇಟಿಗೆ ನೀನು ತಿಳಿಸುವ ವೇಳೆಗೆ ನಾನು ಬರುವುದು ಎಲ್ಲಿಗೆ, ನೀನ್ಯಾರು? ನನ್ನ ನೋಡಿ ಎಂತ ಹಿಂದೆ ಅಲಿದೋನು ನೀನೇ, ನಿನ್ನ ನೋಡೋ ಆಸೆ ನನಗೆ ಬಾಬೀಜರಿ. ಪ್ರೀತಿ ಅಂತ ಪ್ರಾಣ ತಿನ್ನು ಪ್ರೇಮಿ ನೀನು ಯಾರು? ನನ್ನೇ ಪ್ರೀತಿ ಮಾಡುವಂತ ಹೇಳಿಲ್ಲ ಯಾರಲ್ಲೂ ನಾನು, ಈ ಗುಟ್ಟಲ್ಲಿ ಶಾಮೇಲು ನೀನು. ಕಣ್ಣಿಂದ ನೀನು ಪಾರಾಗದಂತೆ, ನನ್ನಿಂದ ಎಂದು ದೂರಾಗದಂತೆ, ನಿನ್ನಲ್ಲಿ ನಾನೀಗ ಸೆರೆಯಾಗಲೇನು. ಎಲ್ಲಿ ಆದಿಶೇಷ ಕಾಣಿಸ್ತಾನೆ ಇಲ್ವಲ್ಲ? ಫೋನ್ ಮಾಡ್ತೀನಿ. ಶಿವಾನಿ ಅವ್ರು ಕಾಲ್ ಮಾಡ್ತಾ ಇದ್ದಾರೆ. ಹಲೋ ಶಿವಾನಿ ಅವರೇ. ಹಲೋ ತ್ರಿವಿಕ್ರಮ್, ಎಲ್ಲಿದ್ದೀರಾ? ನಾನು ಆಗ್ಲಿಂದ ಹುಡುಕ್ತಾ ಇದ್ದೀನಿ ನಿಮ್ಮನ್ನ. ನೀವು ನನ್ನನ್ನು ಹುಡುಕ್ತಾ ಇದ್ದೀರಾ? ಅಂದ್ರೆ ನಮ್ಮನೆಗೆ ಏನಾದ್ರು ಬಂದಿದ್ದೀರಾ? ನೀವು ಮನೇಲಿದ್ದೀರಾ? ಮತ್ತೆ ಶಿವಾನಿ ಅವರೇ, ಏನಾಯ್ತು? ತ್ರಿವಿಕ್ರಮ್, ನೀವು ನನ್ನನ್ನು ಏನಾದರೂ ನೆನ್ಸ್ಕೊಂಡ್ರಾ? ಆಕ್ಚುಲಿ ನಿಮ್ಮನ್ನ ನೋಡ್ಬೇಕು ಅಂತ ಅನ್ಕೋತಾ ಇದ್ದೆ. ಹೌದಾ? ಹಾಗಾದ್ರೆ ಬನ್ನಿ. ಹೆದರ್ಬೇಡ ಮೊಮ್ಮಗನೇ, ಭಯ ಪಡಬೇಡ, ಜೊತೆಗೆ ನಾನಿದ್ದೇನೆ.
ಏನಿದು ಎಲ್ಲ ಹೊಸದು ಅನಿಸ್ತಾ ಇದೆ. ನನ್ನ ದೇಹದೊಳಗೆ ಏನೋ ಆಗ್ತಾ ಇದೆ. ಇದು ನನ್ನ ದೇಹದಲ್ಲಿರುವ ಶಕ್ತಿ ನಿನ್ನ ದೇಹದಲ್ಲಿ ಸೇರುವ ಸೂಚನೆ. ಅಂದ್ರೆ ನನ್ನ ಬಳಿ ಈಗ ಶಕ್ತಿ ಇದೆಯಾ? ಹೌದು. ಈಗ ನನ್ನ ಸಂಪೂರ್ಣವಾದ ಶಕ್ತಿ ನಿನ್ನ ದೇಹದಲ್ಲಿದೆ. ನಾನು ಇದನ್ನ ಹೇಗೆ ಪರೀಕ್ಷೆ ಮಾಡೋದು? ಅದಕ್ಕಿನ್ನು ಕಾಲ ಕೂಡಿ ಬಂದಿಲ್ಲ ಮೊಮ್ಮಗನೇ. ಯಾವಾಗ ಬರುತ್ತೆ? ನಿನ್ನಲ್ಲಿರುವ ಆ ಶಕ್ತಿ ಜಾಗೃತವಾಗಿ ಕೆಲಸ ಮಾಡಲು ಸಿದ್ಧವಾದಾಗ. ಅದೇ ಅದ್ ಯಾವಾಗ ಜಾಗೃತ ಆಗೋದು? ನೋಡಲ್ಲಿ ಅಲ್ಲಿ ಗೋಚರಿಸುತ್ತಿರುವ ಧ್ರುವ ನಕ್ಷತ್ರ ಭೂಮಿಯ ನೇರಕ್ಕೆ ಬಂದಾಗ ನಿನ್ನಲ್ಲಿರುವ ಶಕ್ತಿ ಜಾಗೃತವಾಗುತ್ತದೆ. ಆ ಶಕ್ತಿಯನ್ನ ನೀನು ಅವಾಗ ಯಾರ ಮೇಲೆ ಬೇಕಾದ್ರೂ ಪ್ರಯೋಗಿಸಬಹುದು. ಅಲ್ಲಿವರೆಗೂ ಕಾಯ್ಬೇಕಾ? ಕಾಯಲೇಬೇಕು. ಕಾಯದೆ ಬೇರೆ ದಾರಿ ಇಲ್ಲ ಮೊಮ್ಮಗನೇ. ಅಷ್ಟರಲ್ಲಿ ನನ್ನ ಜನ್ಮ ರಹಸ್ಯ ಬೇರೆಯವ್ರಿಗೆ ಗೊತ್ತಾದ್ರೆ? ಅದು ಅಸಾಧ್ಯ. ನಾನು ನಿನಗೆ ಮೊದಲೇ ಹೇಳಿದ್ದೇನಲ್ವೇ, ಆ ರಹಸ್ಯ ನಮ್ಮಿಬ್ಬರ ಹೊರತು ಬೇರೆ ಯಾರಿಗೂ ತಿಳಿದಿಲ್ಲ. ಆ ಸತ್ಯವನ್ನು ತಿಳಿಯಲು ಪ್ರಯತ್ನಿಸಿದವರನ್ನು ನಾನೇ ಸಾಯಿಸಿದ್ದೇನೆ. ಅದರಲ್ಲಿ ನಿನ್ನ ತಂದೆಯ ಸ್ನೇಹಿತ ಸಾಂಬಶಿವನು ಒಬ್ಬ. ಏನು? ಸಾಂಬ ಶಿವ ಅಂಕಲ? ಯಾಕೆ ಮೊಮ್ಮಗನೇ ಯೋಚಿಸುತ್ತಿರುವೆ? ಅವನಿಗಲ್ಲದೆ ಸತ್ಯ ಬೇರೆ ಯಾರಿಗೂ ಗೊತ್ತಾಗಿಲ್ಲ. ಗೊತ್ತಾಗುವುದಕ್ಕೆ ಅವನು ಬದುಕಿ ಉಳಿದೂ ಇಲ್ಲ. ನಾನೇ ಉಪಾಯ ಮಾಡಿ ಅವನ ಕಥೆಯನ್ನು ಮುಗಿಸಿದ್ದೇನೆ. ಬೇರೆಯವ್ರಿಗೆ ಯಾರಿಗಾರು ಗೊತ್ತಾದ್ರೆ ಅವ್ರನ್ನೂ ನೀವು ತಡಿತೀರಲ್ವಾ? ನಾನಾ? ಯಾಕೆ ನಗ್ತಾ ಇದ್ದೀರಾ? ನಿನ್ನಲ್ಲಿ ನಾನು ಆ ಶಕ್ತಿ ತುಂಬಿರುವುದೇ ನೀನು ಅವರನ್ನೆಲ್ಲ ಎದುರಿಸೋಕೆ. ನನ್ನಿಂದ ಈಗ ಯಾರನ್ನು ಎದುರಿಸಲು ಆಗುವುದಿಲ್ಲ. ಯಾಕೆಂದ್ರೆ ನನ್ನಲ್ಲಿರುವ ಶಕ್ತಿಯನ್ನೆಲ್ಲ ನಿನಗೆ ಧಾರೆ ಎಳೆದಿದ್ದೇನೆ. ಅಂದ್ರೆ ನಿಮ್ಮಲ್ಲೀಗ ಶಕ್ತಿ ಇಲ್ವಾ? ಯಾವ ಶಕ್ತಿ ಉಳಿದಿಲ್ಲ. ನಿಮ್ಗೆ ಯಾರಾದ್ರೂ ಏನಾದ್ರೂ ಮಾಡಿದ್ರೆ? ಯಾರು ಏಕೆ? ಒಂದು ಸಣ್ಣ ಹುಳು ಕೂಡ ನನಗೆ ತೊಂದರೆ ಕೊಡಬಹುದು. ಇಷ್ಟು ದಿನ ಆನೆ ಎದುರಿಗೆ ಬಂದ್ರು ಆತನ ಎದುರಿಸುವ ಶಕ್ತಿ ನನ್ನಲ್ಲಿತ್ತು. ಈಗ ಆ ಶಕ್ತಿ ಎಲ್ಲ ನಿನ್ನ ದೇಹದಲ್ಲಿದೆ. ಇಷ್ಟಕ್ಕೂ ನನಗೀಗ ಎದುರಿಸುವವರು ಯಾರಿದ್ದಾರೆ? ನನ್ನ ಜನ್ಮ ರಹಸ್ಯ ಬೇರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅಷ್ಟೊಂದು ನಂಬಿಕೆ ಇದೆ ನಿಮ್ಗೆ? ಹೌದು. ಯಾಕೆಂದ್ರೆ ಈ ರಹಸ್ಯ ಗೊತ್ತಿರುವುದು ನಿನಗೆ ಮಾತ್ರ. ನನಗ್ ಮಾತ್ರ ಅಲ್ಲ, ಇನ್ನೊಬ್ರು ಇದ್ದಾರೆ. ಯಾರು? ನೀವು. ನಾನಾ? ನೀನೇನೇ ಹೇಳಿದ್ರು ನನ್ನ ಪ್ರಾಣ ಪಕ್ಷಿ ಹಾರೋಕೆ ಸಿದ್ಧವಾಗಿದೆ. ಯಾರಮ್ಮ ಯಾರೇನ್ ಮಾಡಿದ್ರಮ್ಮ ನಿನಗೆ? ಯಾರೇನ್ ಮಾಡಿದ್ರಮ್ಮ? ಅದೆಲ್ಲ ಮುಖ್ಯ ಅಲ್ಲ ನಂದೀಶ. ನಾನಿಷ್ಟು ವರ್ಷಗಳಿಂದ ಮುಚ್ಚಿಟ್ಟ ಒಂದು ರಹಸ್ಯ ಹೇಳ್ಬೇಕು. ನಿನ್ ಮುಂದೆ ಸತ್ಯ ಹೇಳ್ಬೇಕು. ಅದೆಲ್ಲ ಆಮೇಲೆ ಹೇಳುವಂತೆ. ನಡಿಯಮ್ಮ, ಆಸ್ಪತ್ರೆಗೋಣ. ನಡಿಯಮ್ಮ. ಬೇಡ ನಂದೀಶ, ನಾನಿನ್ನು ಜಾಸ್ತಿ ಹೊತ್ತು ಬದುಕೋದಿಲ್ಲ. ನಾನಿನ್ ಮುಂದೆ ಸತ್ಯ ಹೇಳಲೇಬೇಕು. ಯಾರ ನೀನು ಮಗ ಅಂದುಕೊಂಡಿದ್ಯೋ? ಹೌದು, ನೀನು ಮಗ ಅಲ್ಲ. ಮಾ, ಏನಮ್ಮ ಹೇಳ್ತಾ ಇದೀಯ ನೀನು? ತ್ರಿಶೂಲು? ನಿನ್ ಮಗ ತ್ರಿಶೂಲ ಅಲ್ಲ, ತ್ರಿವಿಕ್ರಮ ನಿನ್ ಮಗ.
ಯಜಮಾನ್ರ ಚಿಕ್ಕ ಯಜಮಾನ ಅಲ್ಲ, ನಿನ್ನ ವಂಶದ ಕುಡಿ, ನೀ ಜನ್ಮ ಕೊಟ್ಟಿರೋ ಮಗ, ವರ್ಷ ಮಗ ಬೆಳೆಸಿರೋದು ದಿಗ್ವಿಜಯನ ಮಗ ತ್ರಿಶೂಲನ. ಏನೇನೋ ಮಾತಾಡಿ ನನ್ನ ತಲೆ ಕೆಡಿಸ್ಬೇಡ. ನಾನು ನೆಮ್ಮದಿಯಾಗಿದ್ದೀನಿ, ನಾನು ನೆಮ್ಮದಿ ಹಾಳು ಮಾಡ್ಬೇಡ ನೀನು. ನಾನು ಹೇಳ್ತಾ ಇರೋದು ಸತ್ಯ. ಸುಳ್ಳು. ತ್ರಿಶೂಲ ನನ್ನ ಮಗ. ನಿನ್ನ ಸ್ವಾರ್ಥಕ್ಕೋ ಕೇಡು ಬುದ್ಧಿಗೋ ನೀನ್ ಸುಳ್ಳು ಹೇಳಿದೆ ನಾನ್ ನಂಬೇಕಾ? ನಾನ್ ನಂಬೇಕಾ? ನಂದೀಶ, ನಾನು ನಿನ್ನ ಹೆತ್ತಮ್ಮ, ನಾನು ಸುಳ್ಳು ಹೇಳ್ತೀನ? ಎತ್ತಿರ್ಬೋದು, ಆದ್ರೂ ನೀನ್ ಅವತ್ತಿಂದ ಇವತ್ತರೆಗೂ ನನಗೆ ತೊಂದರೆ ಕೊಡ್ತಾನೆ ಬಂದಿದ್ಯ. ನಾನ್ ಚಿಕ್ಕವನಿದ್ದಾಗ ನಾಗ್ಮಣಿ ಅಂತ ಅದ್ರ ಹಿಂದೆ ಹೋದೆ. ಮತ್ತೆ ಬಂದು ವಾಮಾಚಾರ ಅದು ಇದು ಅಂತ ಮನೆ ಬಿಟ್ಟೆ, ನನ್ನನ್ನು ಬಿಟ್ಟೆ. ಈಗ ಮತ್ತೆ ಬಂದು ತ್ರಿಶೂಲ್ ನನ್ ಮಗ ಅಲ್ಲ ಅಂತ ಹೇಳ್ತಾ ಇದ್ದ. ಅದು ನಾನ್ ನಂಬೇಕಾ? ನೀನ್ ನಂಬಲೇಬೇಕು ನಂದೀಶ. ನಾನು ಹೇಳ್ತಾ ಇರೋದು ಸತ್ಯ. ಅಮಾನ್ಯ ನಂದೀಶ, ಸಾಯೋ ಸಮಯದಲ್ಲಿ ಆಡೋ ಮಾತು ಯಾವತ್ತಿದ್ರೂ ಸತ್ಯವಾಗಿರುತ್ತೆ. ಈಗ ಪ್ರಾಣ ಹೊರಟೋಗುತ್ತೆ. ನಂದೀಶ, ನಾನು ಹೇಳ್ತಾ ಇರೋದು ನಿನಗೆ ಸುಳ್ಳು ಅನಿಸ್ತಿರ್ಬೋದು. 2 ಅಮಾವಾಸ್ಯೆ ಕಳೆದ ಮೇಲೆ ನಿನಗೆ ಸತ್ಯ ಗೊತ್ತಾಗುತ್ತೆ. ನಂದೀಶ, ನನ್ನ ಪ್ರಾಣ ಹೋದ್ಮೇಲೆ ಈ ದೇಹನ ಆಲದ ಮರದ ಕೆಳಗೆ ಸಮಾಧಿ ಮಾಡ್ತೀಯಾ? ಮಾತ್ಕೊಡು. ಆಯ್ತಮ್ಮ, ಮಾಡ್ತೀನಮ್ಮ. 2 ಅಮಾವಾಸ್ಯೆ ನಂದೀಶ, ಎಲ್ಲ ನಿನಗೆ ಗೊತ್ತಾಗುತ್ತೆ. 2 ಅಮಾವಾಸ್ಯೆ ಅಷ್ಟೇ. ಯಾಕೆ ಚಿಕ್ಕ ಯಜಮಾನ್ರೆ ಇದಕ್ಕಿಂತ ಗಾಡಿ ನಿಲ್ಸ್ಬಿಟ್ರಿ? ಏನಾಯ್ತು? ಅದು ಇವ್ನ ಅರ್ಸ, ನಾನು ಆಳ. ಇವ್ನು ಆರಾಮಾಗಿ ಕೂತ್ಕೊಂಡು ಹೋಗೋಕೆ ನಾನ್ ಡ್ರೈವ್ ಮಾಡ್ಬೇಕಾ? ಚಿಕ್ಕ ಯಜಮಾನ್ರೆ ಏನಾಯ್ತು? ತ್ರಿಶೂಲ್, ಬಾ ಗಾಡಿ ಓಡಿಸು. ಆವಾಗಲೇ ನಾನು ಓಡಿಸ್ತೀನಿ, ಇದಕ್ಕೆ ಬೇಡ ಅಂದ್ರೆ? ಅದು ಅವಾಗ. ಸರಿ ಚಿಕ್ಕ. ತ್ರಿಶೂಲ್, ಇಷ್ಟು ದಿನ ಕೆಲ್ಸದವನು ಅಂತ ಫೀಲಿಂಗ್ ನಂಗೆ ಬಂದಿರಲಿಲ್ಲ, ಆದರೆ ಇವತ್ತು ಬಂದಿದೆ. ತ್ರಿಶೂಲ್,
ನೋಡ್ತಾ ಇರು, ಒಬ್ಬ ಕೆಲ್ಸದವನ ಹೇಗಿಟ್ಕೋಬೇಕೋ ಹಾಗೆ ನಿನ್ನನ್ನು ಇಟ್ಕೋತೀನಿ. ಚಿಕ್ಕೇಶ್ ಮಾಡ್ರೆ ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ಏನಿಲ್ಲ, ಸುಮ್ಮನೆ ಕಾರ್ ಓಡಿಸು. ತ್ರಿಶೂಲ್, ನಾವಿಬ್ರು ಇಷ್ಟು ದಿನ ಫ್ರೆಂಡ್ಸ್ ಆಗಿದ್ವಿ, ಆದ್ರೆ ಈಗ ನಾನು ಅರ್ಸ, ನೀನು ಆಳು. ಚಿಕ್ಕೇಶ್ ಮಾಡ್ರೆ ಶಿವಾನಿ ಮೇಡಮ್ ಮನೆಗೆ ಅಂತ ಹೇಳ್ಬೋದಾಗಿತ್ತಲ್ಲ. ಹೇಳಿದ್ರೆ ಬರ್ತಾ ಇದ್ದ? ನಿಮ್ಮಿಬ್ರ ಮಧ್ಯ ನಾನು ಯಾಕೆ ಅಂತ ಮನೇಲಿ ಇರ್ತಾ ಇದ್ದೆ, ಅದಕ್ಕೆ ಹೇಳಿಲ್ಲ. ಅಲ್ಲ ನಾನು ನೋ ಮೋರ್ ಟಾಕ್ಸ್, ಬಾ ನನ್ ಜೊತೆ. ಶಿವಾನಿ ಅವರೇ, ಶಿವಾನಿ ಅವರೇ, ಶಿವಾನಿ ಅವರೇ. ಚಿಕ್ಕೇಶ್ ಮಾಡ್ರೆ ಶಿವಾನಿ ಮೇಡಮ್ ಮೇಲ್ಗಡೆ ಇದಾರೆ ಅನ್ಸತ್ತೆ. ನೀವು ಕರೆದಿರೋದು ಅವ್ರು ಕೇಳಿಸಿರಲ್ಲ. ನಿಂಗೆ ಹೇಗೆ ಗೊತ್ತು? ನನ್ಗೆಲ್ಲ ಗೊತ್ತು ಚಿಕ್ಕೇಶ್ ಮಾಡ್ರೆ, ನಾನು ಇಲ್ಲೇ ಇದ್ನಲ್ಲ. ಆವಾಗ ಯಾರು ಎಲ್ಲಿ ನಿಂತ್ಕೊಂಡು ಕರೆದ್ರೆ ಎಲ್ಲಿವರೆಗೂ ಕೇಳಿಸುತ್ತೆ ಅನ್ನೋದೆಲ್ಲ ಅವ್ರದ್ದು ಕುಡಿದು ಬಿಟ್ಟಿದ್ದೀನಿ. ಸೊ ಶಿವಾನಿ ಮೇಡಮ್ ಖಂಡಿತ ಮೇಲಿರ್ತಾರೆ. ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ರೀ. ಓಹೋ, ಶಿವಾನಿ ಅವ್ರಿಗೆ ಇಷ್ಟೊಂದು ಹತ್ರ ಆಗಕ್ಕೆ ಟ್ರೈ ಮಾಡ್ತಾ ಇದ್ದಾನ? ಮಾಡ್ತೀನಿರು. ತ್ರಿಶೂಲ್, ಒಂದು ನಿಮಿಷ ಬಾಯ್ಲಿ. ಹಾ ಚಿಕ್ಕೇಶ್ ಮಾಡ್ರೆ ಬಂದೆ. ಹೇಳಿ ಚಿಕ್ಕೇಶ್ ಮಾಡ್ರೆ. ಡ್ಯಾಡ್ ನಿಂಗೆ ಏನು ಹೇಳಿದ್ದಾರೆ? ನೀನೇನು ಕೆಲಸ ಮಾಡ್ತಿದ್ಯಾ? ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇಲ್ವಾ ನಿಂಗೆ? ಯಾಕೆ ಚಿಕ್ಕೇಶ್ ಮಾಡ್ರೆ, ಏನಾಯ್ತು? ನೋಡಿಲಿ, ಮನೆ ಎಷ್ಟು ಗಲೀಜಾಗಿದೆ. ಮನೆ ಕೆಲಸದವ್ರು ಯಾರು ಬರಲ್ವಾ? ಅದು ಕೆಲಸದವ್ರು ಬೇಡ ಅಂತ ಶಿವಾನಿ ಮೇಡಮ್ ಹೇಳಿದ್ದಾರೆ. ಅಂದ್ರೆ ಎಲ್ಲ ಕೆಲಸ ಶಿವಾನಿ ಅವರೇ ಮಾಡ್ಕೋತಿದಾರ? ನೀನ್ ಅವ್ರ ಜೊತೆಗಿದ್ದು ಏನ್ ಮಾಡ್ತಿದ್ಯಾ? ಡ್ಯಾಡ್ ನಿಂಗೆ ಹೆಲ್ಪ್ ಮಾಡು ಅಂತ ತಾನೇ ಕಳ್ಸಿರೋದು. ಚಿಕ್ಕೇಶ್ ಮಾಡ್ರೆ, ನಾನು ಹೆಲ್ಪ್ ಮಾಡ್ತೀನಿ ಅಂದ್ರೆ ಅವ್ರು ಒಪ್ತಾ ಇರ್ಲಿಲ್ಲ. ಎಲ್ಲ ಅವರೇ ಕೆಲಸ ಮಾಡ್ಕೊಳ್ಳೋರು. ಅವ್ರು ಒಪ್ಲಿಲ್ಲ ಅಂದ್ರೆ ನನಗೆ ಹೇಳಕ್ ಆಗ್ತಿರ್ಲಿಲ್ಲ. ಯಾಕೆ ಸುಮ್ಮನಿದ್ದೆ? ಚಿಕ್ಕೇಶ್ ಮಾಡ್ರೆ, ನೀವು ಕೋಪ ಮಾಡ್ಕೋಬೇಡಿ. ನಾನು ಇವಾಗಲೇ ಕಾಲ್ ಮಾಡಿ ಎಸ್ಟೇಟಿಂದ ಯಾರನ್ನಾದ್ರೂ ಕೆಲಸದವ್ರನ್ನ ಕರೆಸ್ತೀನಿ. ನಾನು ಇವನು ಕೆಲಸ ಹೇಳಿದ್ರೆ ಇವನು ಹೋಗಿ ಕೆಲ್ಸದವ್ರಿಗೆ ಹೇಳ್ತಾನ? ಇಷ್ಟೊಂದು ದೌಲತ್ತ ಇವನಿಗೆ. ತ್ರಿಶೂಲ್, ಕೆಲ್ಸವ್ರು ಬರೋವರೆಗೂ ಇದೆಲ್ಲ ಹೀಗೆ ಇರ್ಬೇಕಾ? ಶಿವಾನಿ ಮನೆ ಹೀಗಿರೋದು ನಂಗೆ ಇಷ್ಟ ಇಲ್ಲ. ಸರಿ ಬಿಡು, ನಾನು ಕ್ಲೀನ್ ಮಾಡ್ತೀನಿ. ಅಯ್ಯೋ ಚಿಕ್ಕೇಶ್ ಮಾಡ್ರೆ, ನಿಂತ್ಕೊಳ್ಳಿ. ನೀವು ಕ್ಲೀನ್ ಮಾಡತ್ತಾ? ನಾನು ಕ್ಲೀನ್ ಮಾಡ್ತೀನಿ ಚಿಕ್ಕೇಶ್ ಮಾಡ್ರೆ. ಮಾಡ್ತೀಯಾ? ಹಾ. ಅರೆ ತ್ರಿವಿಕ್ರಮ್, ನೀವ್ ಯಾವಾಗ ಬಂದ್ರಿ? ನೀವು ಮೇಲ್ಗಡೆ ಇದ್ರಿ ಅನ್ಸುತ್ತೆ. ಕರೆದಿದ್ದು ಅಲ್ಲಿ ತನಕ ಕೇಳಿದ ಅಂತ ತ್ರಿಶೂಲ್ ಹೇಳ್ದ. ತ್ರಿಶೂಲ ಅವರೆಲ್ಲಿದ್ದಾರೆ? ಅಯ್ಯೋ ತ್ರಿಶೂಲ್, ನೀವ್ ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಾ? ಕೊಡಿ ಇಲ್ಲಿ. ಅಯ್ಯೋ ಮೇಡಮ್, ಶಿವಾನಿ ಅವರೇ ಯಾಕೆ ತಡಿತೀರಾ? ಮನೆ ಸ್ವಲ್ಪ ಗಲೀಜಾಗಿತ್ತು, ಕ್ಲೀನ್ ಮಾಡು ಅಂದೆ. ಮಾಡ್ತಾನೆ ಬಿಡಿ. ತ್ರಿವಿಕ್ರಮ್, ಮನೆಗೆ ಬಂದವ್ರ ಹತ್ರ ಯಾರಾದ್ರೂ ಕೆಲಸ ಮಾಡಿಸ್ಕೋತಾರ? ಅದು ಸಂಸ್ಕೃತಿ ಅಲ್ಲ. ಅದು ಪಾಪ ತ್ರಿಶೂಲ್ ಹತ್ರ. ಶಿವಾನಿ ಅವರೇ, ಮನೆಗೆ ಅಪರೂಪಕ್ಕೆ ಬರೋರನ್ನ ಅತಿಥಿ ಅಂತಾರೆ, ಮನೇಲಿರೋರನ್ನ ಅತಿಥಿ ಅಂತಾರ? ತ್ರಿಶೂಲ್ ಹೇಗೆ ಅತಿಥಿ ಆಗ್ತಾನೆ ಈ ಮನೆಗೆ? ಅಲ್ವಾ ತ್ರಿಶೂಲ್? ಹೌದು ಚಿಕ್ಕೇಶ್ ಮಾಡ್ರೆ, ನಾನು ಈ ಮನೆಗೆ ಅತಿಥಿ ಅಲ್ಲ, ಈ ಮನೆಯವನೇ. ಅಂದಮೇಲೆ ಕೆಲಸ ಮಾಡೋದು ತಪ್ಪಾಗುತ್ತಾ? ಹಾಗೇನಿಲ್ಲ ಚಿಕ್ಕೇಶ್ ಮಾಡ್ರೆ. ಮಾಡು ಮತ್ತೆ. ಮಾಡ್ತೀನಿ ಚಿಕ್ಕೇಶ್ ಮಾಡ್ರೆ. ತ್ರಿಶೂಲ್ ಪ್ಲೀಸ್, ನನಗೆ ಹಿಂಸೆ ಆಗುತ್ತೆ. ಮೇಡಮ್, ಒಂದು 5 ನಿಮಿಷ ಗೂಡ್ಸ್ ಒರೆಸ್ಬಿಡ್ತೀನಿ. ತ್ರಿಶೂಲ್, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಕೊಡಿ.